ಸಿನಿಮಾ ಸ್ಟೈಲ್ನಲ್ಲಿ ದರೋಡೆಯಾಗಿದೆ. ಹಾಡ ಹಗಲೇ ಗನ್ ತೋರಿಸಿ ಖದೀಮರು ತಮ್ಮ ಕೈ ಚಳಕವನ್ನ ತೋರಿದ್ದಾರೆ. ಕಲಬುರಗಿಯ ಸರಾಫ್ ಬಜಾರ್ನಲ್ಲಿ ಈ ಘಟನೆ ನಡೆದಿದೆ. ಜ್ಯುವೆಲರಿ ಮಾಲೀಕನಿಗೆ ಗನ್ ತೋರಿಸಿ ಕಳ್ಳತನ ಆಗಿದೆ. 4 ದರೋಡೆಕೋರರಿಂದ ಚಿನ್ನ ಲೂಟಿ, 2.5 ಕೆಜಿ ಚಿನ್ನ ಲೂಟಿ ಮಾಡಿದ್ದಾರೆ ಖದೀಮರು. ಮಾಲೀಕ ಆತನಿಗೆ ಗನ್ ತೋರಿಸಿ ಮಾಲಿಕ್ ಜ್ಯುವೆಲರ್ಸ್ಗೆ ಕನ್ನ ಹಾಕಿದ್ದಾರೆ ಖದೀಮರು. ಕಲಬುರಗಿ ಪೊಲೀಸ್ ಆಯುಕ್ತ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಗನ್ ತೋರಿಸಿ ಬಂಗಾರದ ಅಂಗಡಿ ದೋಚಿದಂತಹ ಕಳ್ಳರ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕೈಯಲ್ಲಿ ಗನ್ ಹಿಡ್ಕೊಂಡು ಬಂದಿದ್ದಾರೆ. ಮುಖ ಮುಚ್ಚಿಕೊಂಡು ಬಂದಂತಹ ಕಳ್ಳರು. ಸಿಸಿಟಿವಿ ಕ್ಯಾಮ್ರಾ ಕಂಡ ತಕ್ಷಣ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಹಾಡ ಹಗಲೇ ಗನ್ ತೋರಿಸಿ ತಮ್ಮ ಕೈ ಚಳಕ ತೋರಿದ್ದಾರೆ ಈ ಖದೀಮರು. 2.5 ಕೆಜಿ ಚಿನ್ನ ಲೂಟಿ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಹಾಡ ಹಗಲೇ ಚಿನ್ನದಂಗಡಿ ಲೂಟಿ, ಸಿಸಿಟಿವಿ ಡಿವಿಆರ್ ಬಂದ್ ಮಾಡಿ ದರೋಡೆ ಮಾಡಿದ್ದಾರೆ. ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಪರಿಶೀಲನೆ ಮಾಡಿದ್ದಾರೆ. ಮಾಲೀಕನಿಗೆ ರಿವಾಲ್ವರ್ ತೋರಿಸಿ ಕೈ ಕಾಲು ಕಟ್ಟಿ ಚಿನ್ನ ಕದ್ದಿದ್ದಾರೆ. 2 ಕೆಜಿಗೂ ಅಧಿಕ ಚಿನ್ನ ದರೋಡೆ ಮಾಡಿದ್ದಾರೆ. ದರೋಡೆಕೋರರ ಬಂಧನಕ್ಕೆ 5 ತಂಡವನ್ನ ರಚಿಸಲಾಗಿದೆ. ಡಿಸೈನ್ ಮಾಡ್ತಾರೆ ಇಂಡಿವಿಜುವಲ್ ಕೆಲವು ಶಾಪ್ಸ್ಗಳಲ್ಲಿ. ಅಂಥ ಒಂದು ಶಾಪಲ್ಲಿ ರಾಬರಿ ಪ್ರಕರಣ ಆಗಿರುವಂಥದ್ದು. ಇದರಲ್ಲಿ ಮಾಲಿಕ್ ಜ್ಯುವೆಲರ್ಸ್ ಅಂತ ಅಂಗಡಿ ಹೆಸರು. ಅದರಲ್ಲಿ ಒಬ್ಬರೇ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡಬೇಕಾದ್ರೆ ಫಸ್ಟ್ 2 ಜನ ಬರ್ತಾರೆ ಮತ್ತು ಆಮೇಲೆ ಅವ್ರ ಜೊತೆ ಇನ್ನೂ 2 ಜನ ಸೇರಿ ಒಟ್ಟು 4 ಜನ ಆರೋಪಿಗಳು. ಇವರಿಗೆ ಒಂದು ಫೈರ್ ಆರ್ಮ್ ಮತ್ತು ನೈಫ್ ಅವರಿಗೆ ಅದರಿಂದ ಹೆದರಿಸಿ ಅವ್ರ ಹತ್ರ ಇರುವಂಥ ಒಂದು ಲಾಕರನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಅರೌಂಡ್ 2.5 3 ಕೆಜಿ ಚಿನ್ನಾಭರಣವನ್ನು ದೋಚಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಈಗ ಆಲ್ರೆಡಿ ನಮ್ಮ ಸೋಕೋ ಟೀಮ್ ಫಿಂಗರ್ ಪ್ರಿಂಟ್ ಹಾಕ್ಸ್ಕೊಡೋಗಳನ್ನು ಈಗ ಆಲ್ರೆಡಿ ಸಂಬಂಧ ಮಾಡಿದ್ವಿ. ಅವುಗಳು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ 5 ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಪತ್ತೆಗೋಸ್ಕರ. ಮತ್ತು ಏನು ಇವರು ದೂರು ನೀಡ್ತಾರೆ ಆ ದೂರಿನ ಪ್ರಕಾರ ಪ್ರಕರಣ ದಾಖಲು ಮಾಡ್ಕೊತೀವಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಗಮನಿಸ್ತಾ ಇದ್ದೀವಿ ಕಳ್ಳರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಕಳ್ಳತನವನ್ನ ಮಾಡಿದ್ದಾರೆ. ಅದು ಹಾಡ ಹಗಲೇ ನಡೆದಿರುವಂತಹ ಕಳ್ಳತನ. ಸೊ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈಗ? ಹೌದು ವೀಣಾ, ಇದು ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿರುವ ಅಥವಾ ಕಲಬುರಗಿಯ ಅತ್ಯಂತ ಹೃದಯ ಭಾಗದಲ್ಲಿರುವಂತದ್ದು ಸೂಪರ್ ಮಾರ್ಕೆಟ್. ಈ ಸೂಪರ್ ಮಾರ್ಕೆಟ್ ನಲ್ಲಿ ಸರಾ ಬಜಾರ್ ಅಂತ ಇದೆ. ಅಂದ್ರೆ ಚಿನ್ನದ ವ್ಯಾಪಾರ ಮಾಡುವಂತ ಮಳಿಗೆಗಳಿರುವಂತದ್ದೇ ಶಾಪ್ಗಳಿದಾವೆ. ಇಲ್ಲಿ ಭವಾನಿ ಕಾಂಪ್ಲೆಕ್ಸ್ ಅನ್ನುವಂಥದ್ದಿದೆ. ಇಲ್ಲಿ ಸಾಕಷ್ಟು ಚಿನ್ನದ ವ್ಯಾಪಾರಿಗಳು ಮತ್ತು ಬೇರೆ ಬೇರೆ ವ್ಯಾಪಾರಸ್ಥರು ಕೂಡ ತಮ್ಮ ಸೆಟ್ ಹಾಕೊಂಡು ವ್ಯವಹಾರನ ಮಾಡ್ತಾ ಇದ್ದಾರೆ. ಅದೇ ರೀತಿ 2ನೇ ಫ್ಲೋರ್ ನಲ್ಲಿ ಮಾಲಿಕ್ ಜ್ಯುವೆಲರ್ಸ್ ಅನ್ನುವಂತಹ ಶಾಪ್ ಇದೆ. ಇವರು ಆರ್ಡರ್ ಅನ್ನ ತಗೊಂಡು ಈ ಚಿನ್ನದ ಆಭರಣಗಳನ್ನ ತಯಾರು ಮಾಡಿಕೊಡುವಂತವ್ರು ಇವರು ಮಾಲಿಕ್ ಜ್ಯುವೆಲರ್ಸ್ನವರು. ಮಧ್ಯಾಹ್ನ 12:40 ಸುಮಾರಿಗೆ 4 ಜನ ಸಹಜವಾಗಿ ವ್ಯಾಪಾರಸ್ಥರ ರೀತಿಯಿಂದ ಅಂದ್ರೆ ಗ್ರಾಹಕರ ರೀತಿಯಿಂದ ಆತನ ಶೆಟರ್ಗೆ ಬಂದಿದ್ದಾರೆ. ಆಗಷ್ಟೇ ಆತ ಶೆಟರ್ ತರ್ಕೊಂಡಿದ್ದ. ಮೋಸ್ಟ್ಲಿ ಅವರಿಗೆ ಫೋನ್ ಮಾಡಿರ್ಬೋದು ಅಥವಾ ಏನು ಈಗಷ್ಟೇ ಇವರು ಬಂದಿದ್ದಾರೆ ಅನ್ನುವಂಥದ್ದು ಹೇಗೆ ಗೊತ್ತಾಯ್ತಾ ಗೊತ್ತಿಲ್ಲ. ಯಾಕಂದ್ರೆ ಅವರು ಬಂದು ಕೆಲವೇ ನಿಮಿಷಗಳಲ್ಲಿ 4 ಜನ ಕೂಡ ಬಂದಿರುವಂತದ್ದು. ಹಾಗೆ ಬಂದಂತವರು ಇವರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗನ್ ಪಾಯಿಂಟ್ ಅನ್ನ ಹಚ್ಚಿ ಬೆದರಿಸಿದ್ದಾರೆ. ಅದಕ್ಕೂ ಮುನ್ನ ಆ ಗನ್ ಪಾಯಿಂಟ್ ಹಚ್ಚಿದ ತಕ್ಷಣವೇ ಅವರು ಮೊದಲುಗಡೆ ಏನ್ ಮಾಡಿರುವಂತದ್ದು ಡಿವಿಆರ್ ಅನ್ನ ಆಫ್ ಮಾಡಿರುವಂತಹ ಕೆಲಸವನ್ನ ಅವರು ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಅಲ್ಲಿರುವಂತಹ ಎಲ್ಲಾ ಚಿನ್ನದ ಆಭರಣಗಳನ್ನ ಲೂಟಿ ಮಾಡಿಕೊಂಡ ತಕ್ಷಣ ಆತನ ಕೈ ಕಾಲುಗಳಿಗೂ ಕೂಡ ಕಟ್ಟಿದ್ದಾರೆ. ಬಾಯಿಗೂ ಕೂಡ ಟಿಸ್ಕೋ ಟೇಪ್ ಮೆತ್ತಿದ್ದಾರೆ ಕೂಗಾಡುವುದಕ್ಕೆ, ಚೀರಾಡುವುದಕ್ಕೆ ಬರದೇ ಇರುವ ನಿಟ್ಟಿನಲ್ಲಿ. ಹಾಗೆ ಎಲ್ಲಾ ಮಾಡಿ ದರೋಡೆಕೋರರು ಎಲ್ಲ ತೆಗೆದುಕೊಂಡು ಕೆಳಗಡೆ ಹೋಗುವಂತ ಸಂದರ್ಭದಲ್ಲಿ ಆತನನ್ನು ಒಳಗಡೆ ಬಿಟ್ಟು ಶೆಟರ್ ಅನ್ನು ಕೂಡ ಎಳೆದು ಹೋಗಿದ್ದಾರೆ. ಆದ್ರೆ ಅದೃಷ್ಟವಶಾತ್ ಶೆಟರ್ ಕಂಪ್ಲೀಟ್ ಆಗಿ ಮುಚ್ಚಿರಲಿಲ್ಲ, ಒಂದು 80% ಮಾತ್ರ ಮುಚ್ಚಿತ್ತು. ಹಾಗಾಗಿ ಅವರು ಹೋದ ನಂತರ ಆತ ಒಳಗಡೆಯಿಂದ ಉಳ್ಳಾಡ್ಕೊಂಡು ಶೆಟರ್ ಇಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಕಂಪ್ಲೀಟ್ ಶೆಟರ್ ಮುಚ್ಚಿದ್ದೇ ಆದಲ್ಲಿ ಈ ದರೋಡೆ ನಡೆದಿರುವಂತಹ ಘಟನೆ ಕೂಡ ಮತ್ತೊಬ್ರು ಅವರೇ ಶಾಪ್ದವರು ಶೆಟರ್ ಓಪನ್ ಮಾಡಿದಾಗ್ಲೇ ಗೊತ್ತಾಗ್ಬೋದಿತ್ತೇನೋ. ಆದ್ರೆ 80% ಮಾತ್ರ ಶೆಟರ್ ಮುಚ್ಚಿತ್ತು, 20% ಬಾಕಿ ಉಳಿದಿತ್ತು. ಹಾಗಾಗಿ ಆತ ಉರುಳಿಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಟೆರೆಸ್ ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಕೆಳಗಡೆ ಇರುವಂತಹ ಅಂಗಡಿಯವರು ಮೇಲ್ಗಡೆ ಸಣ್ಣದಾಗಿ ಧ್ವನಿ ಬರ್ತಾ ಇದೆಲ್ಲ ಏನು ಅಂತ ಅಬ್ಸರ್ವೇಷನ್ ಮಾಡಿದಾಗ ಕಂಡು ಬರ್ತದೆ ಇವರು ನೆಲಕ್ಕೆ ಬಿದ್ದಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತದೆ. ಯಾಕೋ ಏನೋ ಚಕ್ರ ಬಂದು ನೆಲಕ್ಕೆ ಬಿದ್ದಿರಬಹುದು ಅಂತ ತಿಳ್ಕೊಂಡು ಕೆಳಗಡೆ ಇರುವಂತಹ ಅಂಗಡಿ ಮಾಲೀಕರೊಬ್ಬರು ಮೇಲ್ಗಡೆ ಹೋದಾಗ ಟಿಸ್ಕೋ
ಕೋಟೆಯಪ್ಪ ಆತನ ಬಾಯಿಗೆ ಮೆತ್ತಿರ್ತಾರೆ. ಅದನ್ನ ಆತ ಕಿತ್ತುತ್ತಾನೆ. ಮೊದಲಿಗೆ ಕಿತ್ತಿದ ತಕ್ಷಣ ಅವ್ರು ಹೇಳ್ತಾರೆ, ಇಬ್ರು ದರೋಡೆಕೋರರು ಬಂದು ನಮಗೆ ಗನ್ ಪಾಯಿಂಟ್ ಹಚ್ಚಿ ನನ್ನಲ್ಲಿರುವಂತಹ ಎಲ್ಲಾ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಈ ಮಾತನ್ನ ಕೇಳಿದ ತಕ್ಷಣ ಕೆಳಗಡೆ ಅಂಗಡಿಯನ್ನು ರಕ್ಷಣೆಗೆ ಬಂದಿದ್ದ ಆತ ಕೂಡ ಗಾಬರಿ ಆಗ್ತಾನೆ. ಆ ರಕ್ಷಣೆನ ಅಲ್ಲೇ ಬಿಟ್ಟು ಕೆಳಗಡೆ ಏನಾದ್ರೂ ಹೋಗ್ತಿರ್ಬೋದಾ ಅಂತ ಓಡಿ ಹೋಗಿ ಹಿಂದನ್ನು ನೋಡುವಂತ ಪ್ರಯತ್ನ ಪಡ್ತಾನೆ. ಆದ್ರೆ ಅವ್ರು ಯಾರು ಕೂಡ ಅಲ್ಲಿ ಇರೋದಿಲ್ಲ. ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ಅಂಗಡಿಯವರಿಗೂ ಕೂಡ ಆತ ಕೆಳಗಡೆ ಇರುವಂತಹ ಅಂಗಡಿಯವನೇ ಎಲ್ಲರಿಗೂ ಮಾಹಿತಿ ಕೊಟ್ಟಾಗ ಎಲ್ಲರೂ ಧಾವಿಸಿ ಮೇಲ್ಗಡೆ ಬರ್ತಾರೆ, ಅವನ ಕೈಕಾಲುಗಳನ್ನ ಬಿಸ್ತಾರೆ. ಅವಾಗ ಇಡೀ ಘಟನೆಯ ಸಂಪೂರ್ಣ ಚಿತ್ರಣ ಗೊತ್ತಾಗ್ತದೆ. ಇನ್ನು ಉಳಿದಂತ ಅಂದ್ರೆ ಬೇರೆ ಬೇರೆ ಅಂಗಡಿಗಳಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಾಗ 4 ಜನ ಬಂದಿದ್ರು ಅನ್ನೋದು ಗೊತ್ತಾಗ್ತದೆ. ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಈ ದರೋಡೆಕೋರರ ಪತ್ತೆಗಾಗಿ 5 ವಿಶೇಷ ತಂಡಗಳನ್ನು ರಚನೆ ಮಾಡಿರುವಂತದ್ದು. ವೀಣಾ, ಥ್ಯಾಂಕ್ ಯು ಶರಣಯ್ಯ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.